ಉತ್ಖನನ ಚಾಲನೆ ಮಾಡಿ ಈ ಬಿಸಿಲು ಬರಬೇಕು, ಮಳೆ ಗಿಳೆ ಎಲ್ಲ ಪೂರ್ಣ ನಿಲ್ಲಬೇಕು ಅಂಥೇಳಿ ತಂತ್ರಜ್ಞರು ಸಹಿತ ತಜ್ಞರು ನಿರೀಕ್ಷೆ ಮಾಡಿದರು ಹಾಗೂ ಆ ರೀತಿ ಮಾರ್ಗದರ್ಶನ ಮಾಡಿದರು. ಆದ್ದರಿಂದ ನಾಳೆಯಿಂದ ಪೂರ್ಣ ಪ್ರಮಾಣದ ಎಕ್ಸ್ಕವೇಷನ್ ಉತ್ಖನನ ಲಕ್ಕುಂಡಿಯಲ್ಲಿ ಪ್ರಾರಂಭ ಆಗ್ತಾಯಿದೆ. ಈ ಉತ್ಖನನಕ್ಕೆ ವಿಶೇಷ ತಜ್ಞರನ್ನು ನೇಮಿಸಿದ್ದೇವೆ. ಈ ಉತ್ಖನನದ ಮುಖಾಂತರ ನಮಗೆ ವಿಶ್ವಾಸ ಇದೆ, ಯಾಕಂದರೆ ಲಕ್ಕುಂಡಿ ಒಂದು ವಿಶೇಷ ಸ್ಥಳ ನಮ್ಮ ಜಿಲ್ಲೆಯೊಳಗೆ. ಅಲ್ಲಿ 101 ಗುಡಿ ಇದ್ದು, 101 ಬಾವಿ ಇದ್ದು, ಏನು ಇತಿಹಾಸ ಹೇಳ್ತಿತ್ತು ಆ ಇತಿಹಾಸ ಕೆಲವರು ಒಪ್ಕೊತಿದ್ರು, ಕೆಲವರು ಒಪ್ಕೊತಿದ್ದಿಲ್ಲ, ಸಂಶಯ ವ್ಯಕ್ತ ಮಾಡ್ತಿದ್ರು, ಏನೇನೋ ಮಾಡ್ತಿದ್ರು. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅಲ್ಲಿ ಪ್ರತಿ ಮಳೆಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ಬಂಗಾರ ಸಿಗ್ತಿತ್ತು, ಹವಳ ಸಿಗ್ತಿತ್ತು, ಮುತ್ತು ಸಿಗ್ತಿತ್ತು. ಈಗ ಇಷ್ಟೆಲ್ಲ ನಾವು CC ರೋಡ್ ಮಾಡಿದ ಮೇಲೂ ಸಹಿತ ನೀವೇ ಇವತ್ತು ಪತ್ರಿಕೆ ಒಳಗೆ ನೋಡಿದೆ, ಟಿ ವಿ ಒಳಗೆ ನೋಡಿದೆ, ಬಡಗೇರು ಮಾಸ್ತರು ನಮಗೆ ಅವತ್ತೇನು ಪಲ್ಲಕ್ಕಿ ತೊಗೊಂಡು ಹೋದ್ವಲ್ಲ, ನಾವು ಆ ಪಲ್ಲಕ್ಕಿ ತೊಗೊಂಡು ಹೋಗಿ ನಮಗೆ ಪಲ್ಲಕ್ಕಿಗೆ ಹಾಕಿದ ಅಲ್ದನ ಈಗ ಮತ್ತೆ ಅವ್ರಿಗೊಂದು ಇಡೀ ಮುತ್ತು ರತ್ನ ಹವಳ ಬಂಗಾರ ಸಿಕ್ಕದು. ಅಂದ್ರೆ ಇದು ಆ ಗ್ರಾಮದ ವಿಶೇಷ ಸಂಪತ್ತಿಗೆ. ಇದು ಒಂದು ಕಡೆ. ಈಗ ನೀವು ನಿಧಿ ಸಿಕ್ಕದಂದ ಕೂಡ ನಿಧಿ ಬಗ್ಗೆ ಭಾರಿ ಲಕ್ಷ್ಯ ಕೊಟ್ಟಿರಿ ನೀವು. ನಿಧಿಗಿಂತ ಹೆಚ್ಚು ದೊಡ್ಡ ಸಂಪತ್ತಲ್ಲಿರೋದು ಅಂದರೆ ಕಲಾಕೃತಿಗಳು, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಪರಂಪರೆ, ನಮ್ಮತನ. ಆ ಗ್ರಾಮಕ್ಕೆ, ಆ ಗ್ರಾಮದ ಒಂದು ಮಹತ್ವವನ್ನು ಜಗತ್ತಿಗೆ ತಿಳಿಸ್ಬೇಕು ಅನ್ನುವಂಥ ಒಂದು ಡಿಟರ್ಮಿನೇಷನ್, ನಿರ್ಣಯವನ್ನು ನಾವು ಸರ್ಕಾರದವರು ಮಾಡಿದ್ದೇವೆ. ಹಾಗಾಗಿ ಅದನ್ನು ವಿಶ್ವದ ಪಾರಂಪರಿಕ ಸ್ಥಳವನ್ನಾಗಿ ಮಾಡೋದಕ್ಕೆ ಈಗ ನಮ್ಮ ರಾಜ್ಯದೊಳಗೆ ಹಂಪಿ ಇದೆ, ವಿಶ್ವ ಪಾರಂಪರಿಕ ಸ್ಥಳ. ಹಳೆಬೀಡು ಬೇಲೂರು ಇದೆ, ನಮ್ಮ ಬಾದಾಮಿ ಪಟ್ಟದಕಲ್ಲಿದೆ, ಆಮೇಲೆ ನಮ್ಮ ಸಹ್ಯಾದ್ರಿ ಬೆಟ್ಟಗಳದಾವು. ಇವುಗಳ ಜೊತೆಗೆ ಈ ಲಕ್ಕುಂಡಿಯನ್ನು ಸಹಿತ ನಾವು ವಿಶ್ವ ಪಾರಂಪರಿಕ ಸ್ಥಳ ಮಾಡೋದಕ್ಕಾಗಿ ಏನು ತಯಾರಿಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ ಅವುಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಅದು ಆ ಮಟ್ಟಕ್ಕೆ ಬರುವ ರೀತಿಯೊಳಗೆ ಇದೆ ಅನ್ನೋದು ನಮ್ಮ ವಿಶ್ವಾಸ. ಹಾಗೂ ಅದಕ್ಕೆ ಪೂರಕವಾಗಿ, ನಮ್ಮ ಈ ಪ್ರಯತ್ನದ ಪೂರಕವಾಗಿ ನೀವು ಸಹಿತ ಕಳೆದ 4-5-6 ದಿವಸ ರಗಡ್ ಅದಕ್ಕೆ ಕೆಲಸ ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳು. ಈಗ ಸದ್ಯ ಅದರ ಬಗ್ಗೆ ನಾವು ನಿರ್ಣಯಿಸಿಲ್ಲ, ಅದು ಚಿಂತನೆ ಇದೆ. ಆದರೆ ತಮಗೆ ಮಾಹಿತಿಗೆ ಹೇಳ್ತೀನಿ, 16 ಹೊಸ ದೇವಾಲಯಗಳು ಹಾಗೂ ಬಾವಿಗಳನ್ನು ನಾವು ರಾಜ್ಯ ಸರ್ಕಾರ ರಕ್ಷಿತ ದೇವಾಲಯ ಬಾವಿಗಳನ್ನಾಗಿ ನಾವು ಘೋಷಣೆ ಮಾಡಿದ್ದೇವೆ. ಸುಮಾರು 165 ಲಕ್ಷ ರೂಪಾಯಿಯನ್ನು ಅಲ್ಲಿ ಬಯಲು ಪ್ರದರ್ಶನ ಮಂದಿರ, ಮ್ಯೂಸಿಯಂ ಏನಿದೆ ಆ ಮ್ಯೂಸಿಯಂಗೆ ಜಾಗೆ ಹಾಗೂ ಎಕ್ಸ್ಕವೇಷನ್ಗೆ ಜಾಗ ಏನು ಬೇಕು ಆ ಜಾಗೆಗಾಗಿ ನಾವು ಹಣಕಾಸನ್ನು ಈಗಾಗಲೇ ನೀಡಿದ್ದೇವೆ. ಹಾಗೂ ಅದಕ್ಕೆ ಮತ್ತೆ ಬೇರೆ ಆಡಳಿತಾತ್ಮಕ ಏನೇನು ಬೇಕು ಆ ಕೆಲಸಗಳಲ್ಲಿ ರಾಜ್ಯ ಸರ್ಕಾರ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ತನ್ನ ಕೆಲಸ ಮಾಡ್ತಾಯಿದೆ. ಉತ್ಖನನ ಚಾಲನೆ ಮಾಡಿ ಈ ಬಿಸಿಲು ಬರಬೇಕು, ಮಳೆ ಗಿಳೆ ಎಲ್ಲ ಪೂರ್ಣ ನಿಲ್ಲಬೇಕು ಅಂಥೇಳಿ ತಂತ್ರಜ್ಞರು ಸಹಿತ ತಜ್ಞರು ನಿರೀಕ್ಷೆ ಮಾಡಿದರು ಹಾಗೂ ಆ ರೀತಿ ಮಾರ್ಗದರ್ಶನ ಮಾಡಿದರು. ಆದ್ದರಿಂದ ನಾಳೆಯಿಂದ ಪೂರ್ಣ ಪ್ರಮಾಣದ ಎಕ್ಸ್ಕವೇಷನ್ ಉತ್ಖನನ ಲಕ್ಕುಂಡಿಯಲ್ಲಿ ಪ್ರಾರಂಭ ಆಗ್ತಾಯಿದೆ. ಈ ಉತ್ಖನನಕ್ಕೆ ವಿಶೇಷ ತಜ್ಞರನ್ನು ನೇಮಿಸಿದ್ದೇವೆ. ಈ ಉತ್ಖನನದ ಮುಖಾಂತರ ನಮಗೆ ವಿಶ್ವಾಸ ಇದೆ, ಯಾಕಂದರೆ ಲಕ್ಕುಂಡಿ ಒಂದು ವಿಶೇಷ ಸ್ಥಳ ನಮ್ಮ ಜಿಲ್ಲೆಯೊಳಗೆ. ಅಲ್ಲಿ 101 ಗುಡಿ ಇದ್ದು, 101 ಬಾವಿ ಇದ್ದು, ಏನು ಇತಿಹಾಸ ಹೇಳ್ತಿತ್ತು ಆ ಇತಿಹಾಸ ಕೆಲವರು
ಒಪ್ಕೊತಿದ್ರು, ಕೆಲವರು ಒಪ್ಕೊತಿದ್ದಿಲ್ಲ, ಸಂಶಯ ವ್ಯಕ್ತ ಮಾಡ್ತಿದ್ರು, ಏನೇನೋ ಮಾಡ್ತಿದ್ರು. ನಿಮಗೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅಲ್ಲಿ ಪ್ರತಿ ಮಳೆಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ಬಂಗಾರ ಸಿಗ್ತಿತ್ತು, ಹವಳ ಸಿಗ್ತಿತ್ತು, ಮುತ್ತು ಸಿಗ್ತಿತ್ತು. ಈಗ ಇಷ್ಟೆಲ್ಲ ನಾವು CC ರೋಡ್ ಮಾಡಿದ ಮೇಲೂ ಸಹಿತ ನೀವೇ ಇವತ್ತು ಪತ್ರಿಕೆಯೊಳಗೆ ನೋಡಿದೆ, ಟಿ ವಿಯೊಳಗೆ ನೋಡಿದೆ, ಬಡಗೇರು ಮಾಸ್ತರು ನಮಗೆ ಅವತ್ತೇನು ಪಲ್ಲಕ್ಕಿ ತೊಗೊಂಡು ಹೋದ್ವಲ್ಲ ನಾವು, ಆ ಪಲ್ಲಕ್ಕಿ ತೊಗೊಂಡು ಹೋಗಿ ನಮಗೆ ಪಲ್ಲಕ್ಕಿಗೆ ಹಾಕಿದ್ರೆ ಅಲ್ದನ ಈಗ ಮತ್ತೆ ಅವ್ರಿಗೊಂದು ಹಿಡಿ ಮುತ್ತು, ರತ್ನ, ಹವಳ, ಬಂಗಾರ ಸಿಕ್ಕದು. ಅಂದ್ರೆ ಇದು ಆ ಗ್ರಾಮದ ವಿಶೇಷ ಸಂಪತ್ತಿಗೆ. ಇದು ಒಂದು ಕಡೆ. ಈಗ ನೀವು ನಿಧಿ ಸಿಕ್ಕದಂದ ಕೂಡ ನಿಧಿ ಬಗ್ಗೆ ಭಾರಿ ಲಕ್ಷ್ಯ ಕೊಟ್ಟಿರಿ ನೀವು. ನಿಧಿಗಿಂತ ಹೆಚ್ಚು ದೊಡ್ಡ ಸಂಪತ್ತು ಅಲ್ಲಿರೋದು ಅಂದರೆ ಕಲಾಕೃತಿಗಳು, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಪರಂಪರೆ, ನಮ್ಮತನ. ಆ ಗ್ರಾಮಕ್ಕೆ, ಆ ಗ್ರಾಮದ ಒಂದು ಮಹತ್ವವನ್ನು ಜಗತ್ತಿಗೆ ತಿಳಿಸ್ಬೇಕು ಅನ್ನುವಂಥ ಒಂದು ಡಿಟರ್ಮಿನೇಷನ್, ನಿರ್ಣಯವನ್ನು ನಾವು ಸರ್ಕಾರದವರು ಮಾಡಿದ್ದೇವೆ. ಹಾಗಾಗಿ ಅದನ್ನು ವಿಶ್ವದ ಪಾರಂಪರಿಕ ಸ್ಥಳವನ್ನಾಗಿ ಮಾಡೋದಕ್ಕೆ ಈಗ ನಮ್ಮ ರಾಜ್ಯದೊಳಗೆ ಹಂಪಿ ಇದೆ, ವಿಶ್ವ ಪಾರಂಪರಿಕ ಸ್ಥಳ. ಹಳೆಬೀಡು ಬೇಲೂರು ಇದೆ, ನಮ್ಮ ಬಾದಾಮಿ ಪಟ್ಟದಕಲ್ಲಿದೆ, ಆಮೇಲೆ ನಮ್ಮ ಸಹ್ಯಾದ್ರಿ ಬೆಟ್ಟಗಳದಾವು. ಇವುಗಳ ಜೊತೆಗೆ ಈ ಲಕ್ಕುಂಡಿಯನ್ನು ಸಹಿತ ನಾವು ವಿಶ್ವ ಪಾರಂಪರಿಕ ಸ್ಥಳ ಮಾಡೋದಕ್ಕಾಗಿ ಏನು ತಯಾರಿಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ ಅವುಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಅದು ಆ ಮಟ್ಟಕ್ಕೆ ಬರುವ ರೀತಿಯೊಳಗೆ ಇದೆ ಅನ್ನೋದು ನಮ್ಮ ವಿಶ್ವಾಸ. ಹಾಗೂ ಅದಕ್ಕೆ ಪೂರಕವಾಗಿ, ನಮ್ಮ ಈ ಪ್ರಯತ್ನದ ಪೂರಕವಾಗಿ ನೀವು ಸಹಿತ ಕಳೆದ 4-5-6 ದಿವಸ ರಗಡ್ ಅದಕ್ಕೆ ಕೆಲಸ ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳು. ಈಗ ಸದ್ಯ ಅದರ ಬಗ್ಗೆ ನಾವು ನಿರ್ಣಯಿಸಿಲ್ಲ, ಅದು ಚಿಂತನೆ ಇದೆ. ಆದರೆ ತಮಗೆ ಮಾಹಿತಿಗೆ ಹೇಳ್ತೀನಿ, 16 ಹೊಸ ದೇವಾಲಯಗಳು ಹಾಗೂ ಬಾವಿಗಳನ್ನು ನಾವು ರಾಜ್ಯ ಸರ್ಕಾರ ರಕ್ಷಿತ ದೇವಾಲಯ ಬಾವಿಗಳನ್ನಾಗಿ ನಾವು ಘೋಷಣೆ ಮಾಡಿದ್ದೇವೆ. ಸುಮಾರು 165 ಲಕ್ಷ ರೂಪಾಯಿಯನ್ನು ಅಲ್ಲಿ ಬಯಲು ಮಂದಿರ, ಬಯಲು ಪ್ರದರ್ಶನ ಮಂದಿರ, ಮ್ಯೂಸಿಯಂ ಏನಿದೆ ಆ ಮ್ಯೂಸಿಯಂಗೆ ಜಾಗೆ ಹಾಗೂ ಎಕ್ಸ್ಕವೇಷನ್ಗೆ ಜಾಗೆ ಏನು ಬೇಕು ಆ ಜಾಗೆಗಾಗಿ ನಾವು ಹಣಕಾಸನ್ನು ಈಗಾಗಲೇ ನೀಡಿದ್ದೇವೆ. ಹಾಗೂ ಅದಕ್ಕೆ ಮತ್ತೆ ಬೇರೆ ಆಡಳಿತಾತ್ಮಕ ಏನೇನು ಬೇಕು ಆ ಕೆಲಸಗಳಲ್ಲಿ ರಾಜ್ಯ ಸರ್ಕಾರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ತನ್ನ ಕೆಲಸ ಮಾಡ್ತಾಯಿದೆ.